ನಮಸ್ಕಾರ ಗೆಳೆಯರೇ, ಇಂದಿನ ನಮ್ಮ ತೀರ್ಥಯಾತ್ರೆ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಭಾರತವು ಪುಣ್ಯಕ್ಷೇತ್ರಗಳ ಬೀಡು. ಇಲ್ಲಿನ ಪ್ರತಿಯೊಂದು ಕಲ್ಲಿನಲ್ಲೂ ಒಂದು ಕಥೆ ಇದೆ, ಪ್ರತಿಯೊಂದು ದೇವಸ್ಥಾನದಲ್ಲೂ ಒಂದು ಶಕ್ತಿ ಇದೆ. ಇಂದು ನಾವು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನ ಸಮೀಪವಿರುವ ಸಾವಿರಾರು ವರ್ಷಗಳ ಇತಿಹಾಸವಿರುವ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ನಂಜನಗೂಡಿಗೆ ನಿಮ್ಮನ್ನು ಕರೆದೊಯ್ಯುತ್ತಿದ್ದೇವೆ. ಸಮುದ್ರ ಮಂಥನದ ಸಮಯದಲ್ಲಿ ಉದ್ಭವಿಸಿದ ಹಾಲಾಹಲ ವಿಷಯವನ್ನು ಜಗತ್ತಿನ ರಕ್ಷಣೆಗಾಗಿ ಕುಡಿದು ನೀಲಕಂಠನಾದ ಆ ಪರಶಿವನು ಇಲ್ಲಿ ನಂಜುಂಡೇಶ್ವರನಾಗಿ ನೆಲೆಸಿದ್ದಾನೆ. ಕಪಿಲಾ ನದಿಯ ತೀರದಲ್ಲಿರುವ ಈ ಅದ್ಭುತ ದೇವಸ್ಥಾನದ ವೈಭವ, ಇಲ್ಲಿನ ಪವಾಡಗಳು ಮತ್ತು ಇತಿಹಾಸದ ಬಗ್ಗೆ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಪುರಾಣ ಮತ್ತು ಈ ಹೆಸರಿನ ಹಿನ್ನೆಲೆ. ನಂಜು ಎಂದರೆ ವಿಷ, ಉಂಡ ಎಂದರೆ ಸೇವಿಸಿದವನು. ಲೋಕವನ್ನು ವಿನಾಶದಿಂದ ಉಳಿಸಲು ಶಿವನು ವಿಷವನ್ನು ಸೇವಿಸಿದಾಗ ಪಾರ್ವತಿ ದೇವಿಯು ಆ ವಿಷ ದೇಹಕ್ಕೆ ಇಳಿಯದಂತೆ ಶಿವನ ಕಂಠವನ್ನು ಒತ್ತಿ ಹಿಡಿಯುತ್ತಾಳೆ. ಇದರಿಂದ ಶಿವನ ಕಂಠವು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಹಾಗಾಗಿ ಆತನಿಗೆ ಶ್ರೀಕಂಠ ಅಥವಾ ನೀಲಕಂಠ ಎಂಬ ಹೆಸರು ಬಂದಿತು. ನಂಜನಗೂಡಿನಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯು ಲಿಂಗ ರೂಪದಲ್ಲಿ ನೆಲೆಸಿದ್ದಾನೆ. ಇಲ್ಲಿನ ಪಾನವಟ್ಟವು ನೆಲಕ್ಕೆ ಸಮಾನವಾಗಿರುವುದು ಒಂದು ವಿಶೇಷ. ಭಕ್ತರು ಹರ ಹರ ಮಹಾದೇವ, ಓಂ ನಮೋ ನಂಜುಂಡೇಶ್ವರ ಎಂದು ಭಕ್ತಿಯಿಂದ ಕೂಗುತ್ತಾ ಇಲ್ಲಿನ ದಿವ್ಯ ಸನ್ನಿಧಿಯಲ್ಲಿ ಪುನೀತರಾಗುತ್ತಾರೆ. ಇತಿಹಾಸ ಮತ್ತು ವಾಸ್ತುಶಿಲ್ಪ. ನಂಜನಗೂಡಿನ ಈ ಶ್ರೀಕಂಠೇಶ್ವರ ದೇವಸ್ಥಾನವು ಸುಮಾರು 1000 ವರ್ಷಗಳಷ್ಟು ಪುರಾತನವಾದದ್ದು. ಗಂಗರ ಕಾಲದಲ್ಲಿ ನಿರ್ಮಾಣವಾದ ಈ ದೇವಾಲಯವು ಮುಂದೆ ಹೊಯ್ಸಳ ರಾಜರ ಕಾಲದಲ್ಲಿ ಪುನರ್ ನಿರ್ಮಾಣಗೊಂಡು ಭವ್ಯತೆಯನ್ನು ಪಡೆಯಿತು. ಇಲ್ಲಿನ ರಾಜ ಗೋಪುರವನ್ನು ನೋಡುವುದೇ ಒಂದು ಹಬ್ಬ. 7 ಅಂತಸ್ತುಗಳ ಈ ಭವ್ಯ ಗೋಪುರದ ಮೇಲೆ 7 ಸುವರ್ಣ ಕಲಶಗಳಿವೆ. ಗೋಪುರದ ಮೇಲೆ ಕೆತ್ತಲಾದ ಶಿಲ್ಪಕಲೆಗಳು ಅಂದಿನ ಕಾಲದ ಕಲೆಗಾರಿಕೆಗೆ ಸಾಕ್ಷಿಯಾಗಿವೆ. ಇಲ್ಲಿ ಶಿವಪಾರ್ವತಿಯರ ವಿವಿಧ ಭಂಗಿಗಳು, ಗಣಪತಿ, ಕುಮಾರಸ್ವಾಮಿ ಹಾಗೂ ನಂದೀಶ್ವರನ ಸುಂದರ ಪ್ರತಿಮೆಗಳನ್ನು ನೀವು ನೋಡಬಹುದು. ದೇವಾಲಯದ ಒಳಗೆ ಹೋದರೆ ನೂರಾರು ಕಲ್ಲಿನ ಕಂಬಗಳು ಮತ್ತು ಅವುಗಳ ಮೇಲೆ ಕೆತ್ತಲಾದ ಕಲಾಕೃತಿಗಳು ನಮ್ಮನ್ನು ಮಂತ್ರಮುಗ್ಧಗೊಳಿಸುತ್ತವೆ. ಟಿಪ್ಪು ಸುಲ್ತಾನ ಮತ್ತು ಹಕೀಮು ನಂಜುಂಡ. ಈ ದೇವಸ್ಥಾನಕ್ಕೆ ಕೇವಲ ಹಿಂದೂಗಳಷ್ಟೇ ಅಲ್ಲದೆ ಮುಸ್ಲಿಂ ದೊರೆಗಳಾದ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಅವರೂ ಕೂಡ ಅಪಾರ ಭಕ್ತಿ ಇಟ್ಟಿದ್ದರು ಎಂಬುದು ಇತಿಹಾಸ ಪುಟಗಳಲ್ಲಿ ದಾಖಲಾಗಿದೆ. ಒಮ್ಮೆ ಟಿಪ್ಪು ಸುಲ್ತಾನನ ಪ್ರೀತಿಯ ಆನೆಯೊಂದಕ್ಕೆ ಕಣ್ಣಿನ ದೃಷ್ಟಿ ಹೋಗಿತ್ತು. ಆಗ ಟಿಪ್ಪು ಇಲ್ಲಿನ ನಂಜುಂಡೇಶ್ವರನಿಗೆ ಪ್ರಾರ್ಥನೆ ಸಲ್ಲಿಸಿ ಆನೆಯ ದೃಷ್ಟಿ ಮರಳಿ ಬಂದರೆ ವಿಶೇಷ ಕಾಣಿಕೆ ನೀಡುವುದಾಗಿ ಹರಕೆ ಹೊತ್ತಿದ್ದನಂತೆ. ಪವಾಡ ಎಂಬಂತೆ ಆನೆಯ ದೃಷ್ಟಿ ಮರಳಿ ಬಂದಾಗ ಟಿಪ್ಪು ಸುಲ್ತಾನ್ ಸ್ವಾಮಿಗೆ ಬೆಲೆ ಬಾಳುವ ಪಚ್ಚೆ ಹರಳಿನ ಹಾರವನ್ನು ಅರ್ಪಿಸಿದನು ಮತ್ತು ಸ್ವಾಮಿಯನ್ನು ಹಕೀಮು ನಂಜುಂಡ ಅಂದರೆ ವೈದ್ಯ ನಂಜುಂಡ ಎಂದು ಕರೆದನು. ಇಂದಿಗೂ ಇದು ಈ ಕ್ಷೇತ್ರದ ಕೋಮು ಸೌಹಾರ್ದತೆಗೆ ಸಾಕ್ಷಿಯಾಗಿದೆ. ಕಪಿಲಾ ನದಿ ಮತ್ತು ಪರಶುರಾಮ ಕ್ಷೇತ್ರ. ದೇವಸ್ಥಾನದ ಪಕ್ಕದಲ್ಲಿ ಹರಿಯುವ ಕಪಿಲಾ ನದಿಯು ಈ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಹೆಚ್ಚಿಸಿದೆ. ಪ್ರತಿದಿನ ಬೆಳಗ್ಗೆ ಆನೆಯ ಮೇಲೆ ಮಂಗಳವಾದ್ಯಗಳೊಂದಿಗೆ ಕಪಿಲಾ ನದಿಯ ಜಲವನ್ನು ತಂದು ಸ್ವಾಮಿಗೆ ಅಭಿಷೇಕ ಮಾಡಲಾಗುತ್ತದೆ. ಪುರಾಣಗಳ ಪ್ರಕಾರ ಪರಶುರಾಮನು ತನ್ನ ತಂದೆಯ ಆಜ್ಞೆಯಂತೆ ತಾಯಿ ರೇಣುಕಾದೇವಿಯ ಶಿರಚ್ಛೇದ ಮಾಡಿದ ನಂತರ ಆ ಮಾತೃಹತ್ಯಾ ಪಾಪವನ್ನು ಕಳೆದುಕೊಳ್ಳಲು ಈ ಕಪಿಲಾ ಮತ್ತು ಕೌಂಡಿನ್ಯ ನದಿಗಳ ಸಂಗಮದಲ್ಲಿ ಸ್ನಾನ ಮಾಡಿ ತಪಸ್ಸು ಮಾಡಿದನು. ತಪಸ್ಸಿನ ಸಮಯದಲ್ಲಿ ಅಜಾಗರೂಕತೆಯಿಂದ ಪರಶುರಾಮನ ಕೊಡಲಿ ಶಿವನ ತಲೆಗೆ ತಗುಲಿ ರಕ್ತ ಬರುತ್ತದೆ. ಇದರಿಂದ ಚಿಂತಿತನಾದ ಪರಶುರಾಮನಿಗೆ ಶಿವನು ದರ್ಶನ ನೀಡಿ ಇಲ್ಲೊಂದು ದೇವಾಲಯ ನಿರ್ಮಿಸಲು ಆಜ್ಞಾಪಿಸಿದನು ಎನ್ನಲಾಗುತ್ತದೆ. ಹಾಗಾಗಿ ನಂಜನಗೂಡಿನಲ್ಲಿ ಪರಶುರಾಮನ ಸಣ್ಣ ಮಂದಿರವನ್ನು ನಾವು ಕಾಣಬಹುದು. ದೇವಸ್ಥಾನದ ಒಳಾಂಗಣ ಮತ್ತು ಪೂಜೆಗಳು. ದೇವಸ್ಥಾನದ ಆವರಣದಲ್ಲಿ ನಾವು 108 ಶಿವಲಿಂಗಗಳನ್ನು ದರ್ಶಿಸಬಹುದು. ಪಂಚಭೂತ ಲಿಂಗಗಳಾದ ವಾಯು, ಜಲ, ಆಕಾಶ, ಅಗ್ನಿ ಮತ್ತು ಪೃಥ್ವಿ ಲಿಂಗಗಳು ಇಲ್ಲಿವೆ. ಅಷ್ಟೇ ಅಲ್ಲದೆ ಇಲ್ಲಿನ ಏಕಶಿಲಾ ನಂದಿ ವಿಗ್ರಹವು ಬಹಳ ದೊಡ್ಡದಾಗಿದ್ದು ಎದ್ದು ನಿಲ್ಲಲು ಸಿದ್ಧವಾಗಿರುವ ಭಂಗಿಯಲ್ಲಿದೆ. ಇಂತಹ ಭಂಗಿಯ ನಂದಿಯನ್ನು ಭಾರತದ ಬೇರೆಲ್ಲೂ ಕಾಣಲು ಸಾಧ್ಯವಿಲ್ಲ. ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಇಲ್ಲಿ ಬೆಲ್ಲದ ತುಲಾಭಾರವನ್ನು ಮಾಡುತ್ತಾರೆ. ನಂಜನಗೂಡಿಗೆ ಬರಲು ಮೈಸೂರಿನಿಂದ ಕೇವಲ 25 ಕಿಲೋಮೀಟರ್ ದೂರ ಪ್ರಯಾಣಿಸಬೇಕಾಗುತ್ತದೆ. ರೈಲು ಮತ್ತು ಬಸ್ಸು ಸೌಲಭ್ಯಗಳು ಅತ್ಯುತ್ತಮವಾಗಿವೆ. ಗೆಳೆಯರೇ, ಇಂದಿನ ಈ ನಂಜನಗೂಡು ಶ್ರೀಕಂಠೇಶ್ವರ ದರ್ಶನ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ನೀವು ಈ ದೇವಸ್ಥಾನಕ್ಕೆ ಭೇಟಿ ನೀಡಿದಲ್ಲಿ ನಿಮ್ಮ ಅನುಭವವನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೆ ಓಂ ನಮಃ ಶಿವಾಯ.